ಎಲ್ರು ನಮಸ್ಕಾರ ದೇವ್ರು. ಇವತ್ ನಾನ್ ಡ್ಯೂಟಿ ಮಾಡ ಅನ್ಬಿಟ್ಟು ಗಾಡಿ ಹತ್ರ ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ವಾಟರ್ ಬಾಟ್ಲ್ ಎಲ್ಲ ತಗೊಂಡ್ ಹೋದೆ. ಅದಾದ್ಮೇಲೆ ಫಸ್ಟ್ ಡ್ಯೂಟಿ ಬಂದ್ಬಿಟ್ಟು ಅಶೋಕ್ ನಗರ್ ಕಡೆ ಬಿತ್ತು. ಆ ಡ್ಯೂಟಿ ಎತ್ಕೊಂಡು ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ನಾನು ಹೋಯ್ತಾ ಇದ್ದೆ ಅಶೋಕ್ ನಗರ್ ಕಡೆ. ಅದು ಡ್ರಾಪ್ ಆದ್ಮೇಲೆ ಇನ್ನೊಂದ್ ಬಾಡಿಗೆ ಬಂತು ಶಿವಾಜಿ ನಗರ. ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಾದ್ಮೇಲೆ ಇನ್ನೊಂದ್ ಡ್ಯೂಟಿ ಬಂದ್ಬಿಟ್ಟು ವಸಂತ್ ನಗರ್ ಕಡೆ ಬಂತು. ಅದು ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ನಾನು ಹೋಯ್ತಾ ಇದ್ದೆ ವಸಂತ್ ನಗರ ಕಡೆ. ವಸಂತ್ ನಗರ ಡ್ರಾಪ್ ಆದ್ಮೇಲೆ ಇನ್ನೊಂದ್ ಬಾಡಿಗೆ ಬಂತು ಹೆಬ್ಬಾಳ ಕೆಂಪಾಪುರ ಕಡೆ. ಅದು ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಕಡೆ ಹೋಗ್ತಿದ್ದೆ. ಡ್ರಾಪ್ ಆದ್ಮೇಲೆ ನಮ್ಮ ಹುಡುಗ ಫೋನ್ ಮಾಡ್ದ ಊಟ ಮಾಡೋಣ ಬಾ ಅಂತ. ಅವನ ಜೊತೆ ಊಟ ಮಾಡ್ಕೊಂಡು ಇನ್ನೊಂದು ಡ್ಯೂಟಿ ಬಂತು ಸಂಪಿಗೆಹಳ್ಳಿ. ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಕಡೆ ಹೋಗ್ತಾ ಇದ್ದೆ. ಅದಾದ್ಮೇಲೆ ಅಲ್ಲಿಂದ ನನ್ಗೆ ಕೋಗಿಲಿ ಕ್ರಾಸ್ ಹತ್ರ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಹಾಗೆ ಟೀ ಕುಡಿಯೋಣ ಅನ್ಬಿಟ್ಟು ಬೈಕಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಕಡೆ ಮಾರುತಿ ನಗರ ಕಡೆ ಹೋಗ್ಬಿಟ್ಟು ಟೀ ಕುಡಿದು ಬಂದ್ವಿ. ಬಂದಾದ್ಮೇಲೆ ನಾನು ಅವ್ರ ಜೊತೆ ಸುಮ್ನೆ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಒಂದ್ 5 ನಿಮಿಷ ಕುತ್ಕೊಂಡಿದ್ವಿ. ಕುತ್ಕೊಂಡಾದ್ಮೇಲೆ ಅಲ್ಲಿಂದ ನನ್ಗೆ ಲಾಂಗ್ ಡ್ಯೂಟಿ ಬಂತು. ಎಲ್ಗಪ್ಪ ಅಂತಂದ್ರೆ ಮಡಿವಾಳ ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ಬಂದೆ ಮಡಿವಾಳ ಕಡೆ. ಏನ್ ಹೇಳ್ತೀರ, ಇವತ್ತು ಮಡಿವಾಳ ಫುಲ್ಲು ಜಾಮು, ಹೇಳಕ್ಕೆ ಆಗಲ್ಲ ಪರಿಸ್ಥಿತಿ ಆ ತರ ಇತ್ತು. 1 ಕಿಲೋಮೀಟರ್ಗೆ ಹತ್ರ 15ರಿಂದ 20 ನಿಮಿಷ ಹೋಗಿದ್ದೀನಿ ಮಡಿವಾಳ ಕಡೆ. ಫೈನಲಿ ಕಸ್ಟಮರ್ ನ ಡ್ರಾಪ್ ಮಾಡ್ಬಿಟ್ಟು ಕೂತ್ಕೊಂಡಿದ್ದೆ. ನನ್ಗೆ ಅಲ್ಲಿಂದ ಒಂದೇ ಸಲ ವಾಪಸ್ ಡ್ಯೂಟಿ ಬಿತ್ತು ಮತ್ತಿಕೆರೆ ಕಡೆ. ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ಮನೆ ಕಡೆ ಬಂದೆ.